ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಕಟ್ಟಿಂಗ್ ನಾನು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫ್ರಂಟು ನಾಟ್ ಹಾಕ್ಕೊಳೋಂಥದ್ದು. ಈಗ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ಬ್ಲ್ಯಾಕ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಲೆಂತು 14 ಇದೆ. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಯಾಕೆ ಎಕ್ಸ್ಟ್ರಾ ಅಂದರೆ ಮೇಲೆ ಶೋಲ್ಡರ್ ಜಾಯಿಂಟ್ಗೂ 1/2 ಇಂಚು, ಕೆಳಗಡೆ ಇದಕ್ಕೆ ಲೈನಿಂಗ್ ಬ್ಯಾಕ್ ಡೌನ್ಗೆ 1/2 ಇಂಚು 1 ಇಂಚ್ ಕಟಿಂಗ್ ಮಾಡ್ಕೋಬೇಕು. ನೆಕ್ ಬಿಡ್ತು ನಾನು 2.5 ಕಟ್ ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರು 3 ಇಂಚ್ಗೆ, ಟೋಟಲ್ಲು 5.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾರ್ಮೋಲ್ ಡೌನು ನಾನು ಚೆಸ್ಟು ಡಿವೈಡೆಡ್ ಬೈ 6 ಮಾಡ್ಕೊಂಡಿದ್ದೀನಿ. ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ. ಹಾಗಾಗಿ ನನಗೆ ಚೆಸ್ಟು 1/2 ಇಂಚ್ ಸೇರಿಸ್ಕೊಂಡ್ಮೇಲೆ 6.5 ಬರುತ್ತೆ. 6.5 ನಾನು 6.5 ನಾನು ಮಾರ್ಕ್ ಮಾಡ್ಕೊಂಡೆ ಶೋಲ್ಡರಿಂದ. ಯಾಕೆಂದರೆ ನಾವು 1/2 ಇಂಚು ಶೋಲ್ಡರ್ ಜಾಯಿಂಟ್ಗೆ ಹೋಗುತ್ತಲ್ಲ, ಹಾಗಾಗಿ ಮೇಲೆ ನಾವು ಶೋಲ್ಡರ್ ಎಷ್ಟು ತೊಗೊಂಡಿರೋ ಚೆಸ್ಟ್ ಲೈನಲ್ಲೂ ಅಷ್ಟೇ ತೊಗೋಬೇಕು. ಈಕ್ವಲಾಗಿ ನಾನು ಸರಿ ಮಾಡಿ ಚೆಸ್ಟು ಇವಾಗ ಮಾರ್ಕ್ ಮಾಡ್ತಾಯಿದ್ದೀನಿ. 10.5 ಇದೆ ಚೆಸ್ಟ್. 10.5ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 10 ಮಾಡಿಕೊಂಡ್ರೆ ಸಾಕು. ಯಾಕಂದರೆ 1/2 ಇಂಚು ಡೀಪ್ ನೆಕ್ ಆಗಿರೋದ್ರಿಂದ ನಾನು ಡೀಪ್ ಕಟ್ ಮಾಡ್ತಾ ಇರೋದು. ಡೀಪ್ ನೆಕ್ ಆಗಿರೋದ್ರಿಂದ ನಾವು 10ಗೆ ಮಾಡಿಕೊಂಡ್ರೆ ಸಾಕು. 1.5 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅದು ಎಕ್ಸ್ಟ್ರಾ ಮಾರ್ಜಿನ್ಗೆ. ಆರ್ಮೋಲ್ ಕರ್ವ್ ಸೆಂಟ್ರಿಗೆ ಬಂದು ನಾನು 1 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಆರ್ಮೋಲ್ ಲೈನ್ನ ಎರಡೂ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡು 1/2 ಇಂಚು ನಾವು ಹೊರಗಡೆಗೆ ಮಾರ್ಕ್ ಮಾಡಿಕೊಂಡು ಕರ್ವ್ಗೆ ಸ್ಕೇಲಿಂದ ನಾನು ಶೇಪ್ ತೊಗೊತಾ ಇದ್ದೀನಿ. ಆರ್ಮೋಲ್ಗೆ ಶೇಪ್ ತೊಗೊತಾ ಇದ್ದೀನಿ. ಈಗ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಿದ್ದಲ್ಲ ಆ ಥರ ಕತ್ಲು ರೂಮಲ್ಲಿ ನಾನು ಲೈಟ್ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಏನಾದರೂ ಸ್ವಲ್ಪ ಡಿಸೈನ್ ಕಟ್ಟಿಂಗ್ಸ್ ಎಲ್ಲ ಅಷ್ಟು ಪ್ರಾಪರಾಗಿ ಕಾಣಿಸ್ಲಿಲ್ಲ ಅಂತಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಪೇಪರ್ ಕಟ್ಟಿಂಗಲ್ಲಿ ತೋರಿಸ್ಕೊಡ್ತೀನಿ. ಈಗ ಇದು ನಾನು ಇದನ್ನು ಪ್ಯಾಕ್ ನೆಕ್ಕಲ್ಲೂ ಹೊಲಿಬೋದು, ಡೀಪ್ ನೆಕ್ಕಲ್ಲೂ ಹೊಲಿಬೋದು. ನಾನು ಇದು ಡೀಪ್ ನೆಕ್ ಹೊಲಿತಾ ಇದ್ದೀನಿ. ಡೀಪು 10 ಇದೆ, ನಾನು 9.5 ತೊಗೊತಾ ಇದ್ದೀನಿ. ಸ್ಟಿಚಿಂಗ್ ಮಾಡಿ ನಾವು ನೆಕ್ಕೆಲ್ಲ ಫಿನಿಶಿಂಗ್ ಮಾಡ್ತಿಲ್ಲ, ಆವಾಗ 1/2 ಇಂಚು ನೆಕ್ಗೆ ಇದ್ದಾಗ ಕರೆಕ್ಟಾಗಿ 10ಗೆ ಬರುತ್ತೆ. 10 ಮಾರ್ಕ್ ಮಾಡ್ಕೊಳ್ಳಿ. ನಾವು ಫ್ರಂಟು ಶೋಲ್ಡರ್ ಬಿಡ್ತು ಫ್ರಂಟು ಡೀಪ್ ಜಾಸ್ತಿ ಇರೋದ್ರಿಂದ ನಾಟ್ ಹಾಕಬೇಕಲ್ಲ, ಅದನ್ನು ಅಕಾರ್ಡಿಂಗ್ ನಾವು ಅದನ್ನು ತೊಗೊಂಡು ನಾನು ಮಾರ್ಕ್ ಮಾಡ್ಕೊತೀನಿ. ಈಗ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ, ಆ ಥರ ಡೀಪ್ ತೊಗೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ವೇಸ್ಟು 8.5 ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 9.5 ನಾನು ಮಾರ್ಕ್ ಮಾಡ್ಕೊತೀನಿ. ಒಂದೂವರೆ ಇಂಚಷ್ಟು ನಾನು ಎಕ್ಸ್ಟ್ರಾ ಮಾರ್ಜಿನ್ ತೊಗೊತಾ ಇದ್ದೀನಿ. ಈಗ ಅದನ್ನು ನಾನು ಫೋಲ್ಡ್ ಮಾಡಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊತೀನಿ. ವೇಸ್ಟ್ ಇದು ಮಾರ್ಕಿಂಗ್ ಲೈನು, ಇದು ಎಕ್ಸ್ಟ್ರಾ ಮಾರ್ಜಿನ್ ಲೈನು ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ವೇಸ್ಟ್ ಲೈನಲ್ಲಿ ಅದನ್ನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ ಹಿಡಿಯೋದಕ್ಕೆ ಅದರಲ್ಲಿ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು. 3 ಇಂಚ್ ಡೀಪ್ ನೆಕ್ ಆಗಿರೋದ್ರಿಂದ ನಾವು 3 ಇಂಚಿಗೆ ತೊಗೊಂಡಾಯ್ತು. ಅದಕ್ಕಿಂತ ಜಾಸ್ತಿ ಡೀಪ್ ಇತ್ತು ಅಂದರೆ 2 ಇಂಚು, ಅದಕ್ಕಿಂತ ಜಾಸ್ತಿ ಡೀಪ್ ಕಮ್ಮಿ ಇತ್ತು ಅಂತಂದರೆ ನಾವು 4 ಇಂಚ್ವರೆಗೂ ನೆಕ್ಕು ಇದು ಬ್ಯಾಕ್ ಡಾಟ್ನ ಮಾರ್ಕ್ ಮಾಡ್ಬೋದು. ನಾನು ಒಂದೊಂದು ಇಂಚು 1/2 ಇಂಚು ಸೇರಿ 1 ಇಂಚಷ್ಟು ಮಾತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಾರ್ಕ್ ಮಾಡಿದ್ರೆ ನಮ್ಗೆ ಬ್ಯಾಕ್ ಕಂಪ್ಲೀಟ್ ಆಗಿಬಿಡುತ್ತೆ. ನಾನು ಸ್ಟಿಚಿಂಗ್ ಮಾಡೋವಾಗ ನೀವು ಸ್ಟಿಚಿಂಗ್ ಮಾಡೋ ವಿಡಿಯೋ ನಾನು ಪೋಸ್ಟ್ ಮಾಡ್ತಾಯಿಲ್ಲ, ಹಾಗಾಗಿ ಯಾವುದೇ ಬ್ಯಾಕ್ ಡೀಪ್ ನೆಕ್ಕು ಚೆಸ್ಟ್ ಲೈನಿಗಿಂತ ಡೌನ್ ಹೋಗುತ್ತೆ ಅಂತ ಅನಿಸ್ದಾಗ ನೀವು ಶೋಲ್ಡರಲ್ಲಿ 1/2 ಇಂಚು ನೀವು ಮಾರ್ಕ್ ಮಾಡಿ ಕಟ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಲ್ಲ, ಯಾಕಂದರೆ ನಾನು ಸ್ಟಿಚಿಂಗ್ ಮಾಡೋವಾಗ ಮಾಡ್ತೀನಿ. ನನಗೆ ಈ ಥರ ಕಟಿಂಗ್ ಮಾಡೋವಾಗ ಆ ಥರ ಇದು ಮಾಡಿದ್ರೆ ನನಗೆ ಸ್ಟಿಚಿಂಗ್ ಮಾಡೋವಾಗ ಅಷ್ಟು ಪರ್ಫೆಕ್ಟಾಗಿ ಇದಾಗಲ್ಲ. ಹಾಗಾಗಿ ನಾನು ಬ್ಯಾಕೆಲ್ಲ ಫಿನಿಶಿಂಗ್ ಮಾಡಿದಾಗ ನಾನು ಶೋಲ್ಡರ್ ಜಾಯಿಂಟ್ ಮಾಡಬೇಕಾದ್ರೆ ನಾನು ಶೋಲ್ಡರಲ್ಲಿ 1/2 ಇಂಚು ತೆಗಿತೀನಿ. ಆ ಥರ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋಲ್ಲ, ನೀಟಾಗಿ ಭುಜಕ್ಕೆ ಸ್ಟಿಪ್ಪಾಗಿ ಅಂಟ್ಕೊಂಡಂಗೆ ಕೂತ್ಕೊಳುತ್ತೆ. ಆ ಥರ ನೀವು ಫ್ರಂಟಲ್ಲೂ ಅಷ್ಟೇ ಯಾವುದೇ ನೆಕ್ಕು ಡೀಪು ಚೆಸ್ಟ್ ಲೈನ್ಗಿಂತ ಡೌನ್ಗೆ ಹೋಗುತ್ತೆ ಅಂತ ಅನಿಸಿದಾಗ ನೀವು ಖಂಡಿತ 1/2 ಇಂಚಷ್ಟು ನೀವು ತೆಗಿಲೇಬೇಕು. ತೆಗಿಲಿಲ್ಲ ಅಂದರೆ ಡೀಪು ಇದಾಗ್ಬಿಡುತ್ತೆ, ಭುಜ ಜಾರೋದು, ಶೋಲ್ಡರ್ ಇದಾಗುತ್ತೆ, ಅವಾಗ ನಾಟ್ ಕೊಡಲೇಬೇಕಾಗುತ್ತೆ. ಹಾಗಾಗಿ 1/2 ಇಂಚಷ್ಟು ನೀವು ತೆಗೀರಿ. ಅದು ಚೆಸ್ಟ್ ಲೈನ್ಗಿಂತ ಡೌನ್ಗೆ ಬಂತು ಪ್ಯಾಕ್ ನೆಕ್ಕು, ಇದಕ್ಕೆಲ್ಲ ನೀವು ತೆಗಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ನಾನು ನೆಕ್ಸ್ಟ್ ನಾನು ಬೋಟ್ ನೆಕ್ಕು ಈ ಥರ ಪ್ಯಾಕ್ ನೆಕ್ಕು ಬ್ಲೌಸ್ಗಳು ಕಟ್ ಮಾಡುವಾಗ ಮಾರ್ಕಿಂಗ್ ಮಾಡಿದಾಗ ತೋರಿಸ್ತೀನಿ. ಈಗ ನಾನು ಫ್ರಂಟ್ನ ಮಾರ್ಕ್ ಮಾಡ್ತೀನಿ. ಫ್ರಂಟು ನಾನು ಓಪನ್ ಸೈಡ್ ಇಟ್ಕೊಂಡಿದ್ದೀನಿ. ಬ್ಯಾಕು ಯಾವ ಥರ ಇದೆ ಸೇಮ್ ಅದೇ ಥರನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1/2 ಇಂಚಷ್ಟು ನಾನು ಹುಕ್ಕೈ ಪಟ್ಟಿಗೆ ಅಂತ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲದಕ್ಕೂ ಫಸ್ಟ್ ಸ್ಟಿಚಿಂಗ್ ಏನು ಬೇಕು ಮಾರ್ಜಿನ್ ಅದನ್ನೆಲ್ಲ ನಾನು ಫಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇರೋದು. ನೀವು ಆರ್ಮೋಲು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಬ್ಯಾಕ್ ಇದು ಅದೇ ಥರನೇ ಆ್ಯಡ್ ಮಾಡ್ಕೋಬೇಕು.
ಈಗ ನಾನು ನೋಡಿ ಹಾಫ್ ಇಂಚ್ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಬಿಟ್ಟುನೇ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟಲ್ಲಿ ನಾವು ಮಾರ್ಕ್ ಮಾಡಬೇಕಾದ್ರೆ ಇವಾಗ ನಾನು ನೋಡಿ ಬ್ಯಾಕಲ್ಲಿ ಸೇಮ್ ಹೇಗಿತ್ತೋ ಅದೇ ಥರ ಮಾರ್ಕ್ ಮಾಡಿದ್ದೀನಿ. ಫ್ರಂಟಿಗೆ ಮಾತ್ರ ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊತೀನಿ, ಯಾಕೆಂದರೆ ಡಾಟ್ ಹಿಡಿಬೇಕು, ಬೆಲ್ಟಿಗೆ ತೆಗಿಬೇಕು. ಹಾಗಾಗಿ ನಾವು ಇದು ಚೆಸ್ಟು ಹೆವಿ ಸೈಜ್ ಆಗಿರೋದ್ರಿಂದ ಕಪ್ ಶೇಪು ಸ್ವಲ್ಪ ಜಾಸ್ತಿನೇ ಬರಬೇಕು. ನಾರ್ಮಲ್ಲಾಗಿ ಕಮ್ಮಿ ಇರೋವಂಥ ಚೆಸ್ಟ್ ಲೈನ್ಗೆ 28 38ಗೆಲ್ಲ ಅದಕ್ಕೆಲ್ಲ ನಾವೇನು ಅಷ್ಟೊಂದು ಡೀಪ್ ಇಡೋ ಅಂಥ ಅವಶ್ಯಕತೆ ಇರೋದು, ಅಷ್ಟೊಂದು ಲೆಂತ್ ಇಡೋವಂಥ ಬ್ಲೌಸ್ ಲೆಂತ್ ಅಷ್ಟು ಇಡೋವಂಥ ಅವಶ್ಯಕತೆ ಇರೋದಿಲ್ಲ. ನಾವು ನಾರ್ಮಲಾಗಿ ಇಟ್ಕೊಂಡ್ರೆ ಸಾಕು. ಇದು ಹೆವಿ ಬಸ್ಟ್ ಆಗಿರೋದ್ರಿಂದ ನಾನು ಲೆಂತ್ ತೊಗೊತಾ ಇದ್ದೀನಿ. ಈಗ ನಾನು ಫ್ರಂಟ್ ನೆಕ್ಕು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ಡೀಪ್ ಬಂದು ನಮಗೆ 6 ಇಂಚು. ನಾನು 6 ಇಂಚ್ ಅಷ್ಟೇ ತೊಗೋತೆ, ಯಾಕೆಂದರೆ ನಾನು ಶೋಲ್ಡರ್ ಲೈನಿಂದ ಕರೆಕ್ಟಾಗಿ ನಾವು ಸ್ಟಿಚ್ಚಿಂಗ್ ಎಲ್ಲ ಮಾಡಿದ್ರೆ 6.5 ಬರುತ್ತೆ. ಡೀಪು ಅಷ್ಟು 6 ತೊಗೊತಾ ಇದ್ದೀನಿ. ವಿಡ್ತು 3 ತೊಗೊತಾ ಇದ್ದೀನಿ, ಯಾಕೆಂದರೆ ನಾವು 3 ಏನಕ್ಕೆ ತೊಗೊತಾ ಇದ್ದೀನಿ, ಬ್ಯಾಕಲ್ಲಿ 2.5 ತೊಗೊಂಡಿದ್ದೀನಿ, ಫ್ರಂಟಲ್ಲಿ ಯಾಕೆ 3 ತೊಗೊತಾ ಇದ್ದೀನಿ ಅಂತಂದರೆ ಫ್ರಂಟಲ್ಲಿ ನಮಗೆ ಅವರು ಕರ್ವ್ ಕೇಳಿ ಶೇಪ್ ತೊಗೊಂಡು ನಮಗೆ ನಾಟ್ ಬೇಕು ಅಂತ ಕೇಳಿದ್ದಾರೆ. ಫ್ರಂಟು ಕುತ್ತಿಗೆಗೆ ನಾಟ್ ಹಾಕೋತಾರಲ್ಲ ಆ ಟೈಪು ಕೇಳಿದ್ದಾರೆ, ನೆಕ್ ಕೇಳಿದ್ದಾರೆ. ಹಾಗಾಗಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಓಪನ್ ಸೈಡಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಸರಿಯಾಗಿ ನಿಮಗೆ ಅದು ಕ್ಯಾಪ್ಚರ್ ಆಗಿಲ್ಲ, ಹಾಗಾಗಿ ನಾನು ಬಾಯಲ್ಲೇ ಹೇಳ್ತಾಯಿದ್ದೀನಿ. 1.5 ಇಂಚು ಮೇಲಿಂದ 1.5 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಮಾರ್ಕ್ ಮಾಡಿಕೊಂಡು ಮೇಲಿಂದ ಡೌನ್ಗೆ ಒಂದು ಹಾಫ್ ಇಂಚಷ್ಟು ಒಳಗಡೆನೇ ತೊಗೊಂಡು ನೀಟಾಗಿ ನಾನು ಶೇಪ್ ಕೊಡ್ತಾಯಿದ್ದೀನಿ. ಶೇಪ್ ಕೊಟ್ಬಿಟ್ಟು ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಬರೋ ಟೈಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಅಂದರೆ ನೆಕ್ ನಾನು ಲೈನಿಂಗ್ ಮೇಲೆ ಕಟ್ ಮಾಡ್ತಾಯಿಲ್ಲ, ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡಿದ್ರೆ ನೆಕ್ ಫಿನಿಶಿಂಗ್ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಲೈನಿಂಗ್ ಮೇಲೆ ಕಟ್ ಮಾಡಬಾರೋದು. ಯಾವುದೇ ಪ್ಯಾಟ್ರನ್ ಬ್ಲೌಸ್ಗಳು ನಾವು ಕಟ್ ಮಾಡಬೇಕಾದ್ರೆ ಲೈನಿಂಗಲ್ಲಿ ಕಟ್ ಮಾಡಬಾರ್ದು. ಡೈರೆಕ್ಟ್ ನಾವು ಸಪ್ರೇಟಾಗಿ ಕ್ಯಾನ್ವಸಲ್ಲಿ ಕಟ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ಆಮೇಲೆ ನಾವು ನೆಕ್ ಲೈನ್ ಅಟ್ಯಾಚ್ ಮಾಡಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳುತ್ತೆ. ಹಾಗಾಗಿ ನಾವು ಪೈಪಿಂಗು ಕೊಡುವಂಥ ಅವಶ್ಯಕತೆ ಇಲ್ಲ. ಕ್ಯಾನ್ವಸ್ ಇರೋದ್ರಿಂದ ಸ್ಟಿಪ್ಪಾಗಿ ಬ್ಲೌಸ್ಗಳು ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ. ಯಾವುದೇ ಕಾರಣಕ್ಕೂ ಪ್ಯಾಟ್ರನ್ ಬ್ಲೌಸ್ಗೆ ನಾನು ಲೈನಿಂಗಲ್ಲಿ ಡೈರೆಕ್ಟ್ ನೆಕ್ಗಳನ್ನ ಇದನ್ನೆಲ್ಲ ಕಟ್ ಮಾಡಬೇಡಿ. ಈಗ ನಾನು ಶೋಲ್ಡರ್ ಪಟ್ಟಿಗೆ ನಾನು 2 ಇಂಚ್ ನಾನು ಶೋಲ್ಡರ್ ಪಟ್ಟಿ ತೊಗೊಂಡು ಇದು ಮಾಡ್ತಾಯಿದ್ದೀನಿ, ಮಾರ್ಕ್ ಮಾಡ್ತಾಯಿದ್ದೀನಿ. ಅದನ್ನ ನಾನು ನಾವೇನು ಮಾರ್ಕ್ ಮಾಡಿದ್ರೆ ಅದರಿಂದ ನಾನು ಅದನ್ನ ತೆಗೆದುಬಿಡ್ತಾಯಿದ್ದೀನಿ. ಅಲ್ಲಿಂದ ಅದ್ರ ಮೇಲೆ ನಾನು ಏನಿದೆ ಅದನ್ನು ಮಾರ್ಕ್ ಮಾಡ್ತೀನಿ. ಶೋಲ್ಡರ್ ಸೆಂಟರ್ಗೆ ನಾವು ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಟು ಅಫೆಕ್ಸು 10 ಇದೆ, 10ಗೆ ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 10.5ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ಈ ಅಫೆಕ್ಸ್ ನನಗೆ 3.5 ಇದೆ. ಅಫೆಕ್ಸು ಇಲ್ಲಿ ಅಫೆಕ್ಸ್ ನನಗೆ ಬಂದು 4 ಇದೆ. ನಾನು ಅದು 4 ಇರೋದ್ರಿಂದ ನಾನು ಅಲ್ಲಿ ಮಾರ್ಕ್ ಬಿಟ್ಟು ನಾನು 4ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವೇನು ಅದನ್ನು ಒಂದು ಸೆಂಟರ್ಗೆ ಮಾರ್ಕ್ ಲೈನ್ ಮಾಡ್ಕೋಬೇಕು. ಈಗ ನಾನು ಡಾಟ್ ಎಷ್ಟು ಹಿಡಿತಾ ಇದ್ದೀನಿ ಅಂದರೆ 3 ಚೆಸ್ಟು 10.5 ಇದೆ. ಅಲ್ಲಿಗೆ ನನಗೆ 40 and 41 42 ಚೆಸ್ಟ್ ಇರೋದ್ರಿಂದ 1.2ಗೆ 1 ಇಂಚಿಗಿಂತ 2 ಗೆರೆ ಅಷ್ಟು ಜಾಸ್ತಿ ತೊಗೊಳ್ತಾ ಇಲ್ಲ. ಹೆವಿ ಬಸ್ಟ್ ಆದರೆ ಮಾತ್ರ ನಾವು ಇದು ಮಾಡಬೇಕು. ಇವಾಗ ನಾವು ಶೋಲ್ಡರ್ ಏನು ಶೋಲ್ಡರ್ ಟು ಅಫೆಕ್ಸ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಹಾಫ್ ಇಂಚ್ ನಾವು ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು. ಪಾಯಿಂಟು ಸೇಮ್ ನಾವು ಆ್ಯಸ್ ಇಟ್ ಈಸ್ ಅಫೆಕ್ಸ್ಗೆ ಸ್ಟಿಚ್ ಮಾಡಿಬಿಟ್ರೆ ಮಾರ್ಕ್ ಮಾಡಿದ್ರೆ ಅಲ್ಲಿ ಪಾಯಿಂಟ್ ಬಂದ್ಬಿಡುತ್ತೆ. ಆ ಪಾಯಿಂಟ್ ಬಂದ್ಬಿಟ್ಟಾಗ ಚೆನ್ನಾಗಿ ಬ್ಲೌಸು ನೋಡ್ಕೊಳೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದು ಹಾಫ್ ಇಂಚಷ್ಟು ನಾವು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಈಗ ಆ ಕಡೆ ನಾವು ನೆಕ್ಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಹಾಫ್ ಇಂಚಷ್ಟು ನಾನು ಮೇಲೆ ಒಂದು ಇಂಚು ಮೇಲೆ ತೊಗೊತಾ ಇದ್ದೀನಿ. ಅದರಲ್ಲಿ ಡಿವೈಡ್ ಮಾಡಿ ಅದರಲ್ಲಿ 25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಅದನ್ನು ಸ್ಟ್ರೈಟ್ ಮಾಡಿ ಶೇಪ್ ಕೊಡ್ತಾ ಇದ್ದೀನಿ. ನೋಡಿ, ನಮಗೆ ಬಸ್ಟು ಶೇಪಲ್ಲಿದ್ದರೆ ಬ್ಲೌಸ್ ಡಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದೆಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಈಗ ಈ ಲೈನ್ ಎಷ್ಟಿದೆಯೋ ಅದೇ ಆ ಲೈನು ಅಷ್ಟೇ ಬರಬೇಕು, ಸೇಮ್ ಬರಬೇಕು. ನನಗೆ ಒಂದು 3 ಗೆರೆಯಷ್ಟು ಜಾಸ್ತಿ ಬರ್ತೈತೆ, ಅದನ್ನು ನಾನು ಮಾರ್ಕ್ ಮಾಡಿ ಅದನ್ನು ತೆಗೆದುಬಿಡ್ತೀನಿ. ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹಾಫ್ ಇಂಚ್ 25 ಅಷ್ಟು ನನಗೆ ಎಕ್ಸ್ಟ್ರಾ ಬಂತು, ಅದನ್ನು ತೆಗಿತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಎರಡನೇ ಡಾಟು ಅಫೆಕ್ಸ್ ಪಾಯಿಂಟಿಂದ 1.5 ಇಂಚು ಮಾರ್ಕ್ ಮಾಡಿಕೊಂಡು ಅಫೆಕ್ಸ್ ಟು ಅಫೆಕ್ಸ್ ಏನು ಲೈನ್ ಹಾಕ್ಕೊಂಡಿದ್ವಿ ಆ ಲೈನ್ನ ನಾನು ಕೂಡಿಸ್ಕೊತಾ ಇದ್ದೀನಿ. ಒಂದು ಅಫೆಕ್ಸ್ಗೂ ಆ ಮಾರ್ಕಿಗೆ 1.5 ಇಂಚಷ್ಟು ಡಿಫ್ರೆನ್ಸ್ ಇರಬೇಕು. ಎರಡು ನಾನು 75 ಅಷ್ಟು ಬರೋಂಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1 ಇಂಚು ಒಳಗಡೆನೆ ಅಲ್ಲಿ ನಮ್ಗೆ ಆ ಸೆಂಟರ್ ಪಾಯಿಂಟ್ ಡಾಟ್ ನಮಗೆ ಅದು ಹೆವಿ ಬೇಕಾಗಿಲ್ಲ. ನಮಗೆ ಎರಡು ಸೇರಿ 75 ಇದ್ದರೆ ಸಾಕಾಗುತ್ತೆ, 1 ಇಂಚು ಬೇಡ. ಈಗ ನೆಕ್ಸ್ಟ್ ನಾನು ಆರ್ಮೋಲ್ ಡಾಟ್ ಇದು ರೀಟಾಕ್ ಬ್ಲೌಸ್ ಕಟ್ ಮಾಡ್ತಾ ಇರೋದ್ರಿಂದ ನಾನು ಆರ್ಮೋಲ್ ಡಾಟ್ ಎಷ್ಟು ಹಿಡಿದಿದ್ದೀನಿ 2.5 ಇದೆ. 2 ಪಾಯಿಂಟ್ ಮೇಲೆ 3 ಲೈನ್ಸ್ ಜಾಸ್ತಿ ಇದೆ. ಅದನ್ನ ನಾನು ಡಿವೈಡ್ ಮಾಡ್ಕೊಂಡು ಆರ್ಮೋಲ್ ಸೆಂಟರ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇರ್ಬೋದು. ಆರ್ಮೋಲ್ ಕರ್ವ್ ನಾನು 75 ಅಷ್ಟು ಮಾರ್ಕ್ ಮಾಡಿ ನಾನು ಶೇಪ್ ತೆಗ್ದಿದ್ದೀನಿ ಆಲ್ರೆಡಿ. ಸ್ವಲ್ಪ ವಿಡಿಯೋ ತುಂಬ ದೂರದಲ್ಲಿರೋದ್ರಿಂದ ಅಷ್ಟು ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹತ್ರ ಹಿಡಿದು ತೋರಿಸ್ತೀನಿ. ಈಗ ನಾನು 1.2 ನಂಬರ್ ಲೈನ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾ ಮಾರ್ಕ್ ಮಾಡ್ಕೊಂಡಿರೋಂಥ ಮಾರ್ಕಿಂದ ಹಿಡಿದು ನಾನು ಈ ಕಡೆಗೆ 1 ಇಂಚ್ ನಾನು ಡಾಟ್ 1.3 ಗೆರೆ ಅಷ್ಟು ನಾನು ಆರ್ಮೋಲ್ ಶೇಪ್ ಡಾಟ್ ಹಿಡಿದ್ದೇನೆ. ಈ ಥರ ಆರ್ಮೋಲ್ ಶೇಪ್ ಡಾಟ್ ಹಿಡಿಯೋದ್ರಿಂದ ನಿಮಗೆ ಆರ್ಮೋಲ್ ಆ ಥರ ರಿಂಕಲ್ಸ್ ಬರೋದಿಲ್ಲ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಆರ್ಮೋಲು. ಹಾಗಾಗಿ ನಾನು ಈ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇದು ರಾಜರಾಣಿ ಕೋಚಿಂಗ್ ಮೆಥಡಲ್ಲಿ ಬರೋಂಥ ಕಟ್ಟಿಂಗು. ಈಗ ನಾನು ಅಫೆಕ್ಸ್ ಪಾಯಿಂಟಿಂದ ಈ ನಾವು ಶೋಲ್ಡರ್ ವೇಸ್ಟ್ ಡಾಟ್ ಎಷ್ಟು ಹಿಡ್ದಿದ್ದೀವಿ 2.3 ಗೆರೆಯಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಸೆಂಟರಿಂದ ನಾನು ಅಫೆಕ್ಸ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಂದ 2.3 ಗೆರೆಯಷ್ಟು ನಾನು ಮಾರ್ಕ್ ಮಾಡ್ಕೊತೀನಿ, ಮೇಲಕ್ಕೆ ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ ನಾನು ಆ ಕಡೆ ಈ ಕಡೆ ಹಾಫ್ ಇಂಚಷ್ಟು ನಾನು 75 ಅಷ್ಟು ಮಾರ್ಕ್ ಮಾಡ್ಕೊಂಡು ಅದನ್ನು ಕೂಡಿಸ್ಕೊತಾ ಇದ್ದೀನಿ. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಇವಾಗ ಕೂಡಿಸ್ಕೊಂಡು ನಾನು ಶೇಪ್ ತೊಗೊಂಡಿದ್ದೀನಿ. ಈಗ ಅದೂ ನಾನು ಸೇಮ್ ಎಷ್ಟಿದೆ ಅನ್ನೋದನ್ನು ನಾವು ಅಳತೆ ಮಾಡ್ಕೋಬೇಕು. ಈ ಲೈನ್ಗೂ ಆ ಲೈನ್ಗೂ ಸೇಮ್ ಅಷ್ಟೇ ಇರಬೇಕು. 4.3 ಇದೆ, ಸೇಮ್ ಆ ಲೈನ್ಗೂ ಅಷ್ಟೇ ಬರಬೇಕು. ಅದು ಒಂದು ಪಾಯಿಂಟ್ ಯಾವಾಗೂ ಅಷ್ಟೇ, ಎಲ್ಲ ಬ್ಲೌಸಲ್ಲೂ ಅಷ್ಟೇ. ಅದು ಈ ಲೈನ್ಗಿಂತ 3 ಲೈನಷ್ಟು ಜಾಸ್ತಿ ಬರುತ್ತೆ, ಅದು ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡ್ಮೇಲೆ ಆರ್ಮೋಲ್ ಲೈನ್ ಇದೆಯಲ್ಲ, ಅಲ್ಲಿ ಹಾಫ್ ಲೈನ್ ಕಂಪಲ್ಸರಿ, ಅದು ಎಲ್ಲರೂ ಪ್ರತಿಯೊಬ್ಬರಿಗೂ ಅದು ಫಿಕ್ಸ್. ಅದು ಹಾಫ್ ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನಾವು ಏನು ಸೆಕೆಂಡ್ ಲೈನಲ್ಲಿ ಏನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡಿಸ್ಕೊಂಡು ಈಗ ನಾನು ಹೊಸ ಆರ್ಮೋಲ್ ಶೇಪ್ನ ಕೊಡ್ತಾಯಿದ್ದೀನಿ. ಆರ್ಮೋಲ್ ಶೇಪ್ ಕೊಡಬೇಕು ನಮ್ಮದು, ಇದು ಹೊಸ ಆರ್ಮೋಲ್ ಶೇಪು. ಈ ಥರ ಕೊಟ್ಟಿಲ್ಲ ಅಂದರೆ ಆರ್ಮೋಲ್ ಟೈಟ್ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಆರ್ಮೋಲ್ ಶೇಪ್ನ ಕಂಪಲ್ಸರಿ ಕೊಡಲೇಬೇಕು. ನೋಡಿ ಆ ಥರ ನೀವು ನೆಕ್ಸ್ಟ್ ಹೊಸ ಆರ್ಮೋಲ್ ಶೇಪ್ನ ನಾನು ಡ್ರಾ ಮಾಡಿದ್ದೀನಿ. ಈಗ ನಮ್ಮದು 3 ಟ್ರಕ್ ಬ್ಲೌಸ್ ರೆಡಿ ಆಗಿದೆ. ಈಗ ನಾನು ಆ ವೇಸ್ಟ್ ಡಾಟ್ ಹತ್ರ ನಾನು ಅಫೆಕ್ಸ್ ಹತ್ರ ಡಾಟ್ ಹಿಡ್ದಿದ್ದೀನ, ಅಲ್ಲಿಂದ ವೇಸ್ಟ್ ಡಾಟ್ ಮಾರ್ಕ್ ಮಾಡಿದ್ದೀವಲ್ಲ ಬೆಲ್ಟಿಗೆ, ಈಗ ಅಲ್ಲಿ ನಾನು ಸೆಂಟ್ರ್ ಪಾಯಿಂಟ್ ತೊಗೊತಾ ಇದ್ದೀನಿ. ಅಲ್ಲಿ ಅದನ್ನು ಸೆಂಟ್ರ್ ಬೆಲ್ಟ್ ಇದು ಮಾಡಿ ಫೋಲ್ಡ್ ಮಾಡಿ ಅಲ್ಲಿ ಹಾಫ್ ಇಂಚ್ ಅಷ್ಟು ಮಾರ್ಕ್ ತೊಗೊತೀವಿ. ಅಲ್ಲಿಂದ ನಾವು ಈ ಅಫೆಕ್ಸ್ ಏನು ವೇಸ್ಟ್ ಡಾಟ್ ಏನು ಹಿಡಿದು ಅಲ್ಲಿ ನಮಗೆ ಬೆಲ್ಟ್ ಶೇಪ್ ಕೊಡಬೇಕು, ಕರೆಕ್ಟಾಗಿ ಅದ್ರ ಡೌನ್ಗೆ ಬರೋ ಥರ ಶೇಪ್ ಕೊಡಬೇಕು. ನಾವಿಲ್ಲಿ ಏನು ಎಕ್ಸ್ಟ್ರಾ ಹಾಫ್ ಇಂಚ್ ತೆಗೆದು ಅದನ್ನು ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ನಮ್ಮದು 3 ಟಕ್ ಬ್ಲೌಸ್ ರೆಡಿ ಆಗಿದೆ. ಈಗ ನಾನು ಬೆಲ್ಟ್ಗೆ ಇಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ, ಯಾಕಂದರೆ ಮೇಲೆ ಹಾಫ್ ಇಂಚು ಜಾಯಿಂಟಿಗೆ, ಕೆಳಗಡೆ ಹಾಫ್ ಇಂಚು ಜಾಯಿಂಟಿಗೆ ಅಂತ ನಾನು ಬೆಲ್ಟ್ಗೂ ಸಹ ಇದರಲ್ಲಿ ಆ್ಯಡ್ ಮಾಡಿಬಿಡ್ತೀನಿ. ಸಪ್ರೇಟಾಗಿ ಏನು ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇಲ್ಲ. ಪೇಪರಲ್ಲಿ ಕಟ್ ಮಾಡುವಾಗ ಸಪ್ರೇಟಾಗಿ ತೋರಿಸ್ತೀನಿ. ನಾನೀಗ ಬೆಲ್ಟು ಕಟ್ ಮಾಡಿಬಿಟ್ಟಿದ್ದೆ ನೋಡಿ, ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾನು ಬೆಲ್ಟಲ್ಲಿ 2 ಇಂಚಷ್ಟು ನಾನು ಬೆಲ್ಟಲ್ಲಿ ತೆಗೆದು, ಯಾಕೆ ನಾವು ವೇಸ್ಟ್ ಡಾಟ್ ಹಿಡಿದಾಗ ಅದು ನಮಗೆ ಅಲ್ಲಿ ಹೊರಟೋಗುತ್ತೆ. ಹಾಗಾಗಿ ನಾನು 2 ಇಂಚಷ್ಟು ತೆಗೆದಿದ್ದೀನಿ. ಈಗ ನಾನು ಫ್ರಂಟ್ ನೆಕ್ ಶೇಪ್ ತೆಗಿತಾ ಇಲ್ಲ, ನಾನು ಸೇಮ್ ಏನಿದೆ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಹಂಗೆ ಕಟ್ ಮಾಡ್ತಾಯಿದ್ದೀನಿ. ಈಗ ಆರ್ಮೋಲ್ ಯಾವ ಥರ ಕಟ್ ಮಾಡ್ತೀನಿ ಅಂತ ನೋಡಿ, ಕಟ್ ಮಾಡಬಾರ್ದು. ಈಗ ನೋಡಿ ಆರ್ಮೋಲು ನಾನು ಏನು ಮಾರ್ಕ್ ಮಾಡಿದ್ದೀನಿ ಫಸ್ಟ್ ಡಾಟು, ಸೆಕೆಂಡ್ ಡಾಟಿಗೆ ನಾನು ಅದನ್ನು ಜಾಯಿಂಟ್ ಮಾಡ್ಕೊತೀನಿ. ಈಗ ನಮ್ಮದು ಕರ್ವ್ ಶೇಪ್ ನೀಟಾಗಿ ಕಾಣಿಸುತ್ತೆ ನೋಡಿ. ನಿಮಗೆ ಹೊಸಬ್ರಾದರೆ ಅದರ ಕಟ್ ಮಾಡೋದು ಕಷ್ಟ ಆಯಿತು ಅಂತಂದರೆ ಅಲ್ಲೊಂದು ಪಿನ್ ಮಾಡ್ಕೊಳ್ಳಿ. ಈಗ ನಾನು ಏನು ಹಾಫ್ ಇಂಚು ಡೌನಿಗೆ ಬಂದಿದ್ದೀನಿ ಅದನ್ನು ನೀಟಾಗಿ ಸೇರಿಸಿ ನಾವು ನೀಟಾಗಿ ಆರ್ಮೋಲ್ ಶೇಪ್ ಕಟ್ ಮಾಡಿಬಿಡೋಣ. ಲಾಸ್ಟಲ್ಲಿ ಈ ಬ್ಲೌಸ್ ಕಟ್ಟಿಂಗ್ ಆದಮೇಲೆ ಲಾಸ್ಟ್ ಪಿಕ್ಕಲ್ಲಿ ನನ್ನ ಬ್ಲೌಸ್ ಯಾವ ಥರ ಬಂದಿದೆ ಅನ್ನೋದನ್ನು ನಾನು ಸ್ಟಿಚ್ ಮಾಡಿರೋದನ್ನು ತೋರಿಸ್ಕೊಡ್ತೀನಿ. ಕರ್ವ್ ಶೇಪ್ ನೋಡಿ, ಆರ್ಮೋಲ್ ಶೇಪ್ ಅಂದರೆ ನಮ್ಗೆ ಆ ಥರ ಶೇಪ್ ಬರಬೇಕು. ಆ ಥರ ಶೇಪ್ ಬಂದಾಗ ಪರ್ಫೆಕ್ಟಾಗಿರುತ್ತೆ. ಈಗ ನಾನು ವೇಸ್ಟ್ ಮಾರ್ಕ್ ಚೆಸ್ಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ 10.5 ಇರೋದ್ರಿಂದ ನಾವು 1 ಇಂಚ್ ಆರ್ಮೋಲ್ ಶೇಪ್ ಇರೋದನ್ನು 1 ಇಂಚ್ ಆ್ಯಡ್ ಮಾಡಿ 9.5, 1.5 ಇಂಚ್ ಎಕ್ಸ್ಟ್ರಾ. ವೇಸ್ಟ್ ಡಾಟು ನಾನು 8.5, 2.3 ಮಾರ್ಕ್ ಎಕ್ಸ್ಟ್ರಾ ಇಟ್ಬಿಟ್ಟು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಸೇಮ್ ನೀವೇನು ಡಾಟ್ ಹಿಡಿದ್ರೆ ಆ ಮಾರ್ಕ್ಸ್ನ ಕಳೆದು ನಿಮ್ಗೆ ಏನು ಅದು ಬರುತ್ತೆ ಅದನ್ನ ಎಕ್ಸ್ಟ್ರಾ ಇಡಬೇಕು. 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಈಗ ನೋಡಿ ನಂದು ಬ್ಲೌಸ್ ಕಂಪ್ಲೀಟಾಗಿ ಕಟ್ಟಿಂಗ್ ಮುಗಿದಿದೆ. ನಿಮಗೆ ಏನು ಅರ್ಥ ಆಗಿಲ್ಲ ಅನ್ನೋದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟು ನಾನು ಬಿಗಿನರ್ಗೆ ಅಂತಲೇ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಬಿಗಿನರ್ಸ್ ಅಂತಂದರೆ ನಾನು ಬ್ಲೌಸಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಹೇಗೆ ನಾವು ಹೊಸದಾಗಿ ಟೈಲರಿಂಗ್ ಕಲಿಯೋಕ್ಕೆ ಹೋದಾಗ ಏನು ಗೊತ್ತಿಲ್ಲದಿರೋರು ಯಾವ ಥರ ಟೈಲರಿಂಗ್ ಕಲಿಯೋಕ್ಕೆ ಹೋದಾಗ ಅವ್ರು ಯಾವ ಥರ ಎಮ್ಮಿಂಗು, ಹುಕ್ಸು ಅಥವಾ ಸ್ಟಾರ್ಟ್ ಮಾಡಿ ಆಮೇಲೆ ಬೇಬಿ ಬಟ್ಟೆಗಳು ಕಟ್ ಮಾಡೋದು ತೋರಿಸ್ತಾರೆ, ಆ ಥರ ನಾನು ಸೇಮ್ ಅದೇ ಥರ ಕಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ನಾನು ಮಾರ್ಕ್ ಮಾಡೋದು ಕರೆಕ್ಟಾಗಿ ಬಂದಿದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಥರ ಮಾರ್ಕ್ ಮಾಡಬೇಕು. ನಾವು ಏನು ವೇಸ್ಟ್ಗೂ ಇಷ್ಟಿಗೂ ಡಿಫ್ರೆನ್ಸ್ ಇದೆ ಅಂತ ನಿಮ್ಗೆ ಅನ್ಸ್ಬೋದು. ನಾವು ಅಲ್ಲಿ ಡಾಟ್ ಹಿಡಿದಾಗ ಅದು ಮೇಲಕ್ಕೆ ಹೋಗುತ್ತೆ, 2 ಇಂಚ್ ಅದು ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ನಾನು ಬ್ಲೌಸ್ ಹೊಲ್ದು ಕಂಪ್ಲೀಟ್ ಆಗಿದೆ. ಬ್ಲೌಸ್ ನೋಡಿ ಫ್ರಂಟಲ್ಲಿ ನಾನು ಕ್ಯಾನ್ವರ್ಸ್ ಹಾಕಿ ರೆಡಿ ಮಾಡಿದ್ದೀನಿ.
ಫ್ರಂಟಲ್ಲೂ ನಾಟ್ ಇಟ್ಟಿದ್ದೀನಿ, ಬ್ಯಾಕಲ್ಲೂ ಇದು ಫ್ರಂಟು ಡೀಪ್ ಇರೋದ್ರಿಂದ ಬ್ಯಾಕು ಡೀಪ್ ಬರುತ್ತೆ. ಹಾಗಾಗಿ ನಾನು ಇದರಲ್ಲಿ ಇಟ್ಟಿದ್ದೀನಿ. ಇದು ಪ್ಯಾಕ್ ನೆಕ್ ಬಂದ್ರೂ ಚೆನ್ನಾಗಿರುತ್ತೆ, ಪ್ಯಾಕ್ ಇಕ್ಕಿದ್ರು ಚೆನ್ನಾಗಿರುತ್ತೆ, ಡೀಪ್ ಇಕ್ಕಿದ್ರು ಚೆನ್ನಾಗಿರುತ್ತೆ.